ಕೃಷ್ಣಂ ಪ್ರಣಯ ಸಖಿ ಇದು ಶ್ರೀನಿವಾಸ್ ರಾಜು ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಈ ಟೀಮ್ ಅವರು ಟ್ರೈಲರ್ ನಾಗ್ಲಿ ಟೀಸರ್ ನಾಗ್ಲಿ ರಿಲೀಸ್ ಮಾಡಿಲ್ಲ. ಮೇನ್ಲಿ ಪ್ಲಾಟ್ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ. ಸೊ ಇಲ್ಲಿ ನಾನು ಅದನ್ನ ಹಾಗೆ ಇಡೋಕೆ ಇಷ್ಟಪಡ್ತೀನಿ. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ. ಕೃಷ್ಣ ಹಾಗೆ ಪ್ರಣಯ ಅಂತ ಎರಡು ಕ್ಯಾರೆಕ್ಟರ್ ಗಳಿದಾವೆ. ಇದು ಅವರಿಬ್ಬರ ಲವ್ ಸ್ಟೋರಿ. ಆ ಸ್ಟೋರಿಯಲ್ಲಿ ಏನೇನಾಯ್ತು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಳ್ಬೇಕು. ಇಲ್ಲಿ ಫಸ್ಟ್ ಪಾಸಿಟಿವ್ ಆಗಿ ವರ್ಕ್ ಆಗಿರೋದೇನಂದ್ರೆ ಅದು ಇದರ ಸ್ಕ್ರೀನ್ ಪ್ಲೇ ಚಾಯ್ಸ್. ನಾರ್ಮಲ್ ಕಥೆಯನ್ನೇ ಆದಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಅದರಿಂದ ಪ್ರೇಕ್ಷಕರು ಅದೇ ಕಥೆಗೆ ಕನ್ಫ್ಯೂಸ್ ಆದ್ರೂ ಕೂಡ ಎಂಗೇಜ್ ಆಗ್ತಾರೆ. ಓಕೆ ಏನಾಗಿರ್ಬೋದು ಅಂತ ಹುಡ್ಕೋದಕ್ಕೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆ ವಿಚಾರ ಸ್ಪೆಷಲಿ ಆ ಚಾಯ್ಸ್ ಚೆನ್ನಾಗಿ ವರ್ಕ್ ಆಯ್ತು ಸಿನಿಮಾಗೆ ಅಂತ ಹೇಳ್ತೀನಿ. ಆಲ್ಸೋ ಅಲ್ಲಲ್ಲಿ ಇವರು ತಂದಿರುವಂತಹ ಒಂದಷ್ಟು ವಿಷಯಗಳು ಇದು ಒಂದು ಸಿನಿಮಾಗೆ ಸಿಮಿಲರ್ ಆಗಿ ಇದೆ. ಆಲ್ಮೋಸ್ಟ್ ಇದರ ಬೇಸಿಕ್ ಪ್ಲಾಟ್ ಹಂಗೇನೆ ಇದೆ. ಸೊ ಇನ್ನೇನು ಅದೇ ಅಂತ ಅನ್ನೋ ಅಷ್ಟರಲ್ಲಿ ಅದು ಸ್ವಲ್ಪ ಹೊಸ ರೀತಿ ಓಪನ್ ಆಗುತ್ತೆ, ಮತ್ತೆ ವಾಪಸ್ ಹೇಳ್ಕೊಳುತ್ತೆ. ಸೊ ಈ ರೀತಿ ಅಲ್ಲಲ್ಲಿ ಇಂಟ್ರೆಸ್ಟ್ ಹೋಗ್ತಾ ಇದೆ. ಅದೇ ಹಳೆ ಕಥೆ ಅನ್ನೋ ತರದ ಸಮಯದಲ್ಲಿ ಈ ಇವರ ಚಾಯ್ಸ್ ಚೆನ್ನಾಗಿ ವರ್ಕ್ ಆಗಿದೆ ಅಂಡ್ ಸಿನಿಮಾಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಕಾಮಿಡಿ ಸಿನಿಮಾ ಶುರು ಆದಾಗ್ಲೇನೆ ಒಂದು ಪ್ರಾಬ್ಲಮ್ಯಾಟಿಕ್ ಸೀನ್. ಅಯ್ಯೋ ಗುರು ಇನ್ನ ಇಲ್ಲೇ ಇದೀವ ನಾವು ಅಂತ ಅನ್ಕೊಂಡೆ. ಬಟ್ ಆಮೇಲೆ ಕಾಮಿಡಿ ಆದಷ್ಟು ವರ್ಕ್ ಆಯ್ತು ಎಲ್ಲ ಕಡೆ. ಆ ಆಶ್ರಮದ ಸುತ್ತ ಏನೇನು ಕಾಮಿಡಿ ಹುಟ್ಟಿದೆ ಅದೆಲ್ಲ ವರ್ಕ್ ಆಯ್ತು. ಸಾಧು ಅವರು ಹಾಗೆ ರಂಗನಾಯಕ್ ಅವರು ಸ್ವಲ್ಪ ಓವರ್ ಮಾಡಿದ್ರು ಕೂಡ ಅವರು ಒಳ್ಳೆ ವ್ಯಾಲ್ಯೂ ಆಡ್ ಮಾಡಿದ್ದಾರೆ ಸಿನಿಮಾಗೆ, ನಗುನ ತರಿಸ್ತಾರೆ. ಆಲ್ಸೋ ಸೆಕೆಂಡ್ ಹಾಫ್ ಒಂದಷ್ಟು ಫ್ರೆಶ್ ಕಾಮಿಡಿ ಸಿಕ್ತು. ಫ್ರೆಶ್ ಕಾಮಿಡಿ ಅನ್ನೋದಕ್ಕಿಂತ ಅಲ್ಲಿ ಸಂದರ್ಭಗಳು ಚೆನ್ನಾಗಿದ್ವು, ಪ್ಲಾಟ್ ಇಂಟ್ರೆಸ್ಟಿಂಗ್ ಆಯ್ತು. ಅದನ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ, ಬಟ್ ಏನನ್ನ ಕೊಟ್ಟಿದ್ದಾರೆ ಅದು ಒಳ್ಳೆ ನಗುನ ತರಿಸ್ತು ಅಂತ ಹೇಳ್ತೀನಿ. ಆವಾಗ ಅಲ್ಲಿ ಮೇನ್ ಕ್ಯಾರೆಕ್ಟರ್ ಗಳ ಮಧ್ಯೆ ಇದ್ದಂತ ಸಂದರ್ಭಗಳು, ಇಬ್ರು ಅದನ್ನ ಹ್ಯಾಂಡಲ್ ಮಾಡಿರೋ ರೀತಿ ಅಂಡ್ ಆ ಪಾರ್ಕ್ ಅಲ್ಲಿ ಇದ್ದ ಎಪಿಸೋಡ್, ಸ್ಪೆಷಲಿ ಮಾಂಗಲ್ಯಂ ತಂತು ನಾನೇನ ಅದೊಂದು ಒಳ್ಳೆ ಥಾಟ್, ಇವೆಲ್ಲ ಚೆನ್ನಾಗಿದ್ವು. ಪರ್ಸನಲಿ ಈ ಪಾರ್ಟ್ ಏನಿತ್ತು ಅದೇ ಹೆಚ್ಚು ಇದ್ದಿದ್ರೆ ಸಖತ್ತಾಗಿ ಇರೋದು ಅಂತ ಅನಿಸ್ತು. ಅಲ್ಲಿ ಬೇರೆ ಕ್ಯಾರೆಕ್ಟರ್ ಗಳನ್ನ ಫ್ಯಾಮಿಲಿನ ಕೂಡ ಬಳಸ್ಕೊಂಡಿದ್ದಾರೆ, ಅದು ಕೂಡ ಚೆನ್ನಾಗಿತ್ತು. ಇನ್ನು ಹಾಡುಗಳು ಅಫ್ಕೋರ್ಸ್ ನಿಮಗೆ ಗೊತ್ತೇ ಇದೆ, ಅವು ಕೇಳೋಕೆ ನೋಡೋಕೆ ಎರಡಕ್ಕೂ ಚೆನ್ನಾಗಿವೆ. ಆದ್ರೆ ಇವುಗಳಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದೇನು ಅನ್ನೋದನ್ನ ಮುಂದೆ ಮಾತಾಡೋಣ. ಇನ್ನು ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಗಣೇಶ್ ಅವರಿಗೆ ಇದು ತವರು ಮನೆ. ಇಲ್ಲಿ ಅವರು ಹೇಗಿದ್ರು ಅಂತ ಕೇಳಬಾರದು. ಸ್ಪೆಷಲಿ ಸೆಕೆಂಡ್ ಹಾಫ್ ನಲ್ಲಿ ಸ್ವಲ್ಪ ಬಿಟ್ಟು ಮಾತಾಡೋದು, ಆ ಟೈಮಿಂಗ್ ಬೇಕಿತ್ತು, ಅದನ್ನ ಚೆನ್ನಾಗಿ ತಂದಿದ್ದಾರೆ. ಎಷ್ಟು ಬೇಕೋ ಅಷ್ಟೇ ತಂದಿದ್ದಾರೆ. ಇನ್ನು ಮಾಳವಿಕಾ ಅವರು ಮೊದಲಿಗೆ ಯಾಕೋ ತುಂಬಾ ಸಟಲ್ ಆಗೋದ್ರು, ಒಂದೇ ಎಕ್ಸ್ಪ್ರೆಷನ್ಸ್ ಅಂತ ಅನಿಸ್ತಾ ಇತ್ತು. ಬಟ್ ಎರಡನೇ ಅರ್ಥದಲ್ಲಿ ಅಲ್ಲಿನ ಸಂದರ್ಭಗಳಿಗೆ ಬೇಕಿರುವಂತ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಆಲ್ಸೋ ಇಲ್ಲಿನ ಸಿನಿಮಾಟೋಗ್ರಫಿ ಫ್ರೇಮ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತವೆ. ಆ ಇಡೀ ಸಿನಿಮಾ ಅಲ್ಲಿನ ಹಾಡುಗಳು ಕಲರ್ಫುಲ್ ಆಗಿದ್ವು ಅಂತ ಹೇಳ್ಬೋದು. ಅಂಡ್ ಅದು ಒಳ್ಳೆ ವ್ಯಾಲ್ಯೂನ ಆಡ್ ಮಾಡಿದೆ ಈ ಸಿನಿಮಾಗೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಆಗ್ಲೇ ಹೇಳಿದ ಹಾಗೆ ಇದು ಒಂದು ಸಿನಿಮಾಗೆ ಸಿಮಿಲರ್ ಆಗಿದೆ, ಅದೊಂದು ಸಣ್ಣ ನೆಗೆಟಿವ್ ಅಂತ ಹೇಳ್ತೀನಿ. ಅಂಡ್ ಎಲ್ಲಿ ಆ ಸಿನಿಮಾದಿಂದ ಡಿವಿಯೇಟ್ ಆಗುತ್ತೆ ಅದಷ್ಟು ಪೋರ್ಷನ್ಸ್ ಇದಕ್ಕೆ ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ಸೊ ಆ ಪೋರ್ಷನ್ಸ್ ಕಡೆ ಹೆಚ್ಚು ಗಮನ ಕೊಟ್ಟಿದ್ರೆ ಚೆನ್ನಾಗಿರೋದು. ಸ್ಪೆಷಲಿ ಸೆಕೆಂಡ್ ಹಾಫ್ ನಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇತ್ತು, ಫ್ಯಾಮಿಲಿ ಇತ್ತು, ಅಂಡ್ ಅವು ಇದ್ದಂತ ಸಮಯ ಚೆನ್ನಾಗಿ ವರ್ಕ್ ಆಯ್ತು. ಸೊ ಅವುಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರೆ ಇದನ್ನ ಚೆನ್ನಾಗಿರೋದು ಅಂತ ಅನಿಸ್ತು. ನಂತರ ಹಾಡುಗಳು ಸ್ವಲ್ಪ ಜಾಸ್ತಿ ಆಗಿದಾವೆ, ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ ಸಿನಿಮಾ, ಅಂಡ್ ಅಲ್ಲಿ ಬೇಕಿರುವಂತ ಎಮೋಷನ್ ಕೂಡ ಎಸ್ಟಾಬ್ಲಿಷ್ ಆಗಿರುತ್ತೆ. ಬಟ್ ಅಲ್ಲೊಂದು ಹಾಡು ಬರುತ್ತೆ, ಹೀಗೆ ಒಂದು 3 ಸಲ ಆಯ್ತು. ಪರ್ಸನಲ್ ಆಗಿ ಹಾಡುಗಳು ಚೆನ್ನಾಗಿದ್ರು ಕೂಡ ಅವು ಅಲ್ಲಲ್ಲಿ ರೋಡ್ ಹಂಪ್ಗಳ ರೀತಿ ವರ್ಕ್ ಆಗಿದಾವೆ ಸಿನಿಮಾಗೆ. ಇನ್ನು ರಂಗನಾಯಕ್ ಅವರ ಕ್ಯಾರೆಕ್ಟರ್ ಇಂಟ್ರೆಸ್ಟಿಂಗ್ ಆಗಿತ್ತು, ಬಟ್ ಆ ಬಾಲಯ್ಯ ಅನ್ಕೊಂಡು ಮಾಡೋ ಕಾಮಿಡಿ ಅದು ಅಷ್ಟು ವರ್ಕ್ ಆಗಿಲ್ಲ. ದಟ್ ಕುಡ್ ಹ್ಯಾವ್ ಬಿನ್ ಲಾಟ್ ಬೆಟರ್. ಅದನ್ನ ಬಿಟ್ಟಿದ್ರೆ ಪರವಾಗಿರಲಿಲ್ಲ, ಜಾಸ್ತಿ ಡಿಫರೆನ್ಸ್ ಆಗ್ತಿರ್ಲಿಲ್ಲ ಅಂತ ಅನಿಸ್ತು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇಟ್ಸ್ ಡೀಸೆಂಟ್ ಟು ಗುಡ್ ವಾಚ್ ಅಂತ ಹೇಳ್ತೀನಿ. ಅದೇ ಹಳೆ ಕಥೆನೆ ಹೊಸದೇನಿಲ್ಲ, ಬಟ್ ಸಣ್ಣ ಸಣ್ಣ ಡಿವಿಯೇಷನ್ಸ್ ಇಂದ, ಸ್ಕ್ರೀನ್ ಪ್ಲೇ ಇಂದ, ಆಲ್ಸೋ ಕಾಮಿಡಿಯಿಂದ ಆದಷ್ಟು ಎಂಗೇಜಿಂಗ್ ಆಗಿ ಮಾಡಿದ್ದಾರೆ. ಅಲ್ಲಲ್ಲಿ ಫ್ರಸ್ಟ್ರೇಟ್ ಮಾಡಿಸುತ್ತೆ, ಬಟ್ ಅಲ್ಲಲ್ಲಿ ನಗುನು ತರಿಸುತ್ತೆ. ಸೊ ಇದೊಂದು ಡೀಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಫ್ಯಾಮಿಲೀಸ್ಗೆ ವರ್ಕ್ ಆಗುತ್ತೆ ಸಿನಿಮಾ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ನೀವು ಆಲ್ರೆಡಿ ಇದನ್ನ ನೋಡಿದ್ರೆ ನಿಮಗೆ ಇದು ಹೇಗೆ ಅನಿಸ್ತು ಅನ್ನೋದನ್ನ